17ನೇ ಶತಮಾನದ ಸಂತ ಕಡಕೋಳ ಮಡಿವಾಳೇಶ್ವರ ರಚಿಸಿದ ಪ್ರಸಿದ್ಧ ತತ್ವಪದ ಮೂಕನಾಗಬೇಕು ಜಗದೊಳು. ಈ ಸಾಲುಗಳ ಅರ್ಥ ಅಂದರೆ ಈ ಪ್ರಪಂಚದಲ್ಲಿ ಅತಿಯಾಗಿ ಮಾತನಾಡದೆ ಮೌನವಾಗಿ ಇರಬೇಕು, ಆದರೆ ಅಂತರಂಗದಲ್ಲಿ ಜ್ಞಾನಿಯಾಗಿರಬೇಕು. ಜ್ವಾಕೆ ಆಗಿರಬೇಕು ಅಂದರೆ ಜಾಗರೂಕರಾಗಿ ಇರಬೇಕು, ಜೋಕೆ ಅಂತ ಅರ್ಥ. ಇದು ನಿಷ್ಪ್ರಯೋಜಕವಾದಂತಹ ಮಾತನ್ನು ಕಡಿಮೆ ಮಾಡಿ ಆತ್ಮಜ್ಞಾನ ಮತ್ತು ಎಚ್ಚರದಿಂದ ಬದುಕಲು ಕರೆ ನೀಡುತ್ತೆ ನಮಗೆ. ಇನ್ನು ಈ ತತ್ವಪದದ ಅರ್ಥ ಅಂದರೆ ಮೂಕನಾಗಬೇಕು ಜಗದೊಳು ಅಂದರೆ ಲೋಕದ ಗೊಡವೆ, ವ್ಯರ್ಥ ಮಾತುಗಳು, ಪರನಿಂದನೆ ಮತ್ತು ಅನಗತ್ಯ ಚರ್ಚೆಗಳಿಂದ ದೂರ ಇದ್ದು ಮೌನವಾಗಿರುವುದು ಒಳ್ಳೆಯದು. ಈ ಲೋಕದಲ್ಲಿ ನಡೀತಕ್ಕಂತಹ ಎಲ್ಲ ಗೊಡವೆಗಳಿಗೂ ನಾವು ಗೊಡವೆಗಳನ್ನು ಮಾತಾಡ್ತಾ, ವ್ಯರ್ಥ ಮಾತುಗಳನ್ನು ಆಡ್ತಾ, ಪರರನ್ನು ನಿಂದನೆ ಮಾಡ್ತಾ, ದೂಷಣೆ ಮಾಡ್ತಾ, ಕೆಲಸಕ್ಕೆ ಬಾರದಂತಹ ಅನಗತ್ಯ ಮಾತುಗಳನ್ನು ಆಡ್ತಾ ಸಮಯ ಕಳೆಯೋದಕ್ಕಿಂತ ಮೌನವಾಗಿರುವುದು ಒಳ್ಳೆಯದು, ಭಗವಂತನ ಜ್ಞಾನ ಮಾಡೋದು ಒಳ್ಳೆಯದು ಅನ್ನುವಂಥದ್ದು. ಇನ್ನು ಜ್ವಾಕೆ ಆಗಿರಬೇಕು ಅಂದರೆ ಜೋಕಿಯಾಗಿ ಇರಬೇಕು, ಜಾಗರೂಕರಾಗಿ ಇರಬೇಕು ಅಂತ. ಅಂತರಂಗದಲ್ಲಿ ಅರಿವು ಉಳ್ಳವರಾಗಿ ಇರಬೇಕು, ಆದರೆ ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು. ಅಂತಹ ಕೆಟ್ಟ ಆಲೋಚನೆಗಳಿಂದ ಎಚ್ಚರದಿಂದ ಇರಬೇಕು, ಜಾಗರೂಕರಾಗಿ ಇರಬೇಕು ಅಂತ ಅರ್ಥ. ಕಾಕ ಬುದ್ಧಿ ಅಂದರೆ ಕಾಗೆಯ ಬುದ್ಧಿ. ಕಾಗೆಯ ಬುದ್ಧಿ ಏನು? ಕಾಗೆಯಂತೆ ಬೇರೆಯವರ ದೋಷಗಳನ್ನು ಹುಡುಕುವ ಬದಲು ಇತರರ ಮೇಲೆ ಅಸೂಯೆ ಪಡುವ ಗುಣವನ್ನು ಇಟ್ಕೊಳ್ಳದೆ ಅಸೂಯೆ ಪಡುವ ಗುಣವನ್ನು ಬಿಡಬೇಕು ಅನ್ನೋದು ಅರ್ಥ. ಜ್ಞಾನಿಗಳ ಸಹವಾಸ ಅಂದರೆ ಮಾತು ಬಲ್ಲ ಮಹಾಜ್ಞಾನಿಗಳ, ತತ್ವಜ್ಞಾನಿಗಳ ಬೆನ್ನ ಹತ್ತಿ ಅಂದರೆ ಅವರ ಮಾರ್ಗದರ್ಶನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಬೇಕು ಅನ್ನೋದು ಅರ್ಥ. ಹೊರಗಿನ ಜಗತ್ತಿನ ಗೊಂದಲಗಳಿಗೆ ಮೌನವಾಗಿ ಇದ್ದು ಅವುಗಳಿಗೆ ಪ್ರತಿಕ್ರಿಯಿಸಿ ಒಳಗಿನ ಜಗತ್ತಿನಲ್ಲಿ ಎಚ್ಚರದಿಂದ ಇರುವುದು, ಜ್ಞಾನದಿಂದ ಇರುವುದೇ ಜೀವನದ ಸಾರ್ಥಕತೆ ಎಂದು ಈ ತತ್ವಪದ ನಮಗೆ ಹೇಳುತ್ತೆ. ಇನ್ನು ಮುಂದಿನ ಸಾಲುಗಳಲ್ಲಿ ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಾಗೆ ಬೆನ್ನ ಹತ್ತಿರಬೇಕು. ಅಂದರೆ ಮಾತನ್ನು ಆಡಲು ಕಲಿಯಬೇಕು. ಮಾತು ಎಂದರೆ ಕೇವಲ ಪದಗಳು ಅಲ್ಲ, 10 ಮಾತನಾಡುವ ಬದಲಿಗೆ ಕೆಲವೇ ಮಾತುಗಳನ್ನು ಆಡುವಂತಹದ್ದು. ಹಾಗಂತ ಪದಗಳು ಇಲ್ಲ ಅಂತ ಅರ್ಥ ಅಲ್ಲ, ಆ ಪದಗಳ ಸ್ಥಾನದಲ್ಲಿ ಕಡಿಮೆ ಮಾತುಗಳ ಮೂಲಕ ಹೆಚ್ಚು ಅರ್ಥವನ್ನು ತುಂಬಿಸುವಂತಹದ್ದು, 4 ಜನ ಮೆಚ್ಚುವ ಹಾಗೆ ಮಾತನಾಡುವಂತಹದ್ದು ಎನ್ನುವುದು ಈ ಸಾಲುಗಳ ಅರ್ಥ. ಹಾಗೆಯೇ ಬರೀ ಅರ್ಥವಲ್ಲ, ಬದಲಿಗೆ ಆ ಮಾತುಗಳ ಹಿಂದಿನ ಅರ್ಥ ತಿಳಿಯುವಂಥ ಬುದ್ಧಿ ಇರಬೇಕು. ಮಾತನಾಡಲು ಬಲ್ಲ ಜ್ಞಾನಿಗಳು ಇದ್ದರೆ ಅವರ ಸಹವಾಸವನ್ನು ಮಾಡಿಕೊಂಡು ಅವರಿಂದ ಕಲಿಯಬೇಕು. ಕೋತಿಯ ಗುಣ ಏನಪ್ಪ ಅಂದರೆ ಅದು ಬೆನ್ನು ಹತ್ತಿದರೆ ಬಿಡಿಸಿಕೊಳ್ಳಲು ಆಗುವುದಿಲ್ಲವಂತೆ, ಹಾಗೆ ಸಹವಾಸ ಬಿದ್ದಂತೆ ನಾವು ಕಲಿಯಬೇಕು. ಇನ್ನು ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗೆ ಬೆನ್ನು ಹತ್ತಿರಬೇಕು. ಅಂದರೆ ತತ್ವ ಅಂದಾಗ ನಾವು ಸಿದ್ಧಾಂತಗಳನ್ನು ಕಲಿಬೇಕು, ನಂಬಿಕೆ ಗಳಿಸಿಕೊಳ್ಳಲು ಕಲಿಯಬೇಕು, ನಮ್ಮ ಸುತ್ತಲಿನ ವಾಸ್ತವವನ್ನು ನಾವು ಕಲಿಯಬೇಕು, ಸತ್ಯವನ್ನು ನುಡಿಯಲು ಕಲಿಯಬೇಕು. ಇವೆಲ್ಲದರ ಹಿಂದಿನ ಅರ್ಥವನ್ನು ಕೂಡ ಕಲಿಯಲು ಸದಾ ನಾವು ಪ್ರಯತ್ನ ಮಾಡಬೇಕು. ಇಂಥ ಜ್ಞಾನವುಳ್ಳವರು ಮಹಾಜ್ಞಾನಿಗಳು ಆಗಿರ್ತಾರೆ. ಇಂತಹವರನ್ನು ಕತ್ತಿ ಹಂಗ ಬೆನ್ನು ಹತ್ತಿರಬೇಕು. ಒಂದು ಕತ್ತೆಯ ಗುಣ ಏನಂದರೆ ತನ್ನ ಯಜಮಾನನೊಂದಿಗೆ ಹಿತವಾದಾಗ ಅವನಿಂದ ಮುದ್ದು ಮಾಡಿಸಿಕೊಳ್ಳಬೇಕು ಎಂದು ಬಯಸುತ್ತೆ. ಮಹಾಜ್ಞಾನಿಗಳ ಜೊತೆ ಕತ್ತೆಯ ಹಾಗೆ ನಾವು ಬೆನ್ನು ಹತ್ತಿರಬೇಕು. ಇನ್ನು ಕೊನೆಯ ಸಾಲುಗಳು ಆಸೆಯ ನಳಿಯಬೇಕು, ಮನಸ್ಸಿನ ಹೇಸಿಕೆ ತೊಳೆಯಬೇಕು. ಆಸೆಯ ನಳಿದು ಹೇಸಿಕೆ ತೊಳೆದು ಈಶ ಮಹಾಂತನ ಪಾದ ಹಿಡಿಯಬೇಕು. ಈ ಮಾತು ಏನು ಹೇಳುತ್ತೆ ಅಂದರೆ ಆಸೆಗಳನ್ನು ತೊರಿಬೇಕು. ಯಾವುದೇ ಒಂದು ಆಸೆಯನ್ನು ನಾವು ತೊರಿತೇನೆ ಅಂತ ಕಾಶಿಗೆ ಹೋಗಬೇಕಾಗಿಲ್ಲ, ಕಾಶಿಗೆ ಹೋಗಿ ತೊರೆದು ಬರಬೇಕಿಲ್ಲ. ಆಸೆಯನ್ನು ತೊರೆಯುವ ಮೊದಲು ಹೆಜ್ಜೆ ಅಂದರೆ ದುರಾಸೆಯನ್ನು ತೊರೆಯಬೇಕು. ಆಸೆಗಳು ಆಶಯಗಳಾಗಬೇಕು, ಆದರೆ ಆಸೆ ಇರಬಾರದು. ಮನಸ್ಸಿನ ಕಲ್ಮಶಗಳನ್ನು ತೊಡೆದು ಹಾಕಬೇಕು. ಉತ್ತಮ ವಿಚಾರಗಳನ್ನು ಚಿಂತನೆ ಮಾಡಬೇಕು. ಆಸೆಯನ್ನು ತೊರೆದು ಉತ್ತಮ ವಿಚಾರಗಳನ್ನೇ ಚಿಂತನೆ ಮಾಡುವುದು ಅಭ್ಯಾಸ ಮಾಡ್ಕೋಬೇಕು. ಈಶನ ಪಾದ ಸೇವೆ ಮಾಡಬೇಕು. ಎನ್ನುವಂತಹ ಆಶಯ ತಾನೇ ನಮಗೆ ಮೂಡಿ ಬರಬೇಕು ಅನ್ನೋದು ಸಾಲುಗಳ ಅರ್ಥ. ಇಂತಹ ಅದ್ಭುತ ತತ್ವಪದವನ್ನು ರಚನೆ ಮಾಡಿದಂತಹ ತತ್ವಪದಕಾರರ ಪಾದಗಳಿಗೆ ನಮಿಸುತ್ತಾ ಈ ತತ್ವಪದವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.